ಹಾಯ್, ಇವತ್ತು ನಾನು ನಿಮಗೆ ಆಲ್ಕೋಹಾಲ್ ಮೆಜರ್ಮೆಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಏನಿದು 30, 60, 90 ಕ್ವಾರ್ಟರ್, ಫುಲ್ ಬಾಟಲ್ ನೋಡೋಕ್ಕೆ ಹೇಗಿರುತ್ತೆ, ಎಷ್ಟಿರುತ್ತೆ ಅದರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಫಸ್ಟ್ ಬಂದು ಒಂದು ಪೆಗ್ ಅಂದರೆ 30 ml. ಇದನ್ನು ಯೂಶುವಲಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದನ್ನು ಸ್ಮಾಲ್ ಅಂತ ಕೂಡ ಕರೀತಾರೆ. ಸೊ ಇವಾಗ ನಾನು ನಿಮಗೆ 30 ml ಎಷ್ಟಿರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಹೋಲ್ಮಾರ್ಕ್ ಗ್ರಾಮ್. ಸೊ ನೋಡಿ 30 ml ಅಂದರೆ ಎಷ್ಟಿರುತ್ತೆ, ಇದನ್ನ ನೀವು ಒಂದು ಪೆಗ್ ಅಂತ ಕೂಡ ಕರೀತಾರೆ. ಸೊ ಇವಾಗ ಬಂದು 60 ml, ಇದನ್ನ 2 ಪೆಗ್ ಅಂತ ಕೂಡ ಕರೀತಾರೆ. ಇದನ್ನ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬಂದು ಲಾರ್ಜ್ ಅಂತ ಕರೀತಾರೆ. ಸೊ ಇವಾಗ ನಾನು ನಿಮಗೆ 60 ml ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಅದ್ರಲ್ಲಿ ಆಲ್ರೆಡಿ 30 ml ಇದೆ. ನಾನು ನಿಮಗೆ 30 ml ನ ಪೋರ್ ಮಾಡ್ತಾ ಇದ್ದೀನಿ. ಇದನ್ನ 60 ml ಅಂತ ಕರೀತಾರೆ. ನೆಕ್ಸ್ಟ್ ಬಂದು 3 ಪೆಗ್, ಇದು 90 ml ಇರುತ್ತೆ. ಇದನ್ನ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಟ್ರಿಪಲ್ ಪೆಗ್ ಅಂತ ಕೂಡ ಕರೀತಾರೆ. ಇವಾಗ ನಾನು ನಿಮಗೆ 90 ml ಎಷ್ಟಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ 60 ml ಪೋರ್ ಮಾಡಿದ್ದೀನಿ. ಎಕ್ಸ್ಟ್ರಾ 30 ml ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ 90 ml. ನೆಕ್ಸ್ಟ್ ಬಂದು ಕ್ವಾರ್ಟರ್. ಇದು ಟೋಟಲ್ 180 ml ಇರುತ್ತೆ, ಅಂದರೆ 6 ಪೆಗ್ಸ್. 6 ಪೆಗ್ಸ್ ಸೇರಿದ್ರೆ 1 ಕ್ವಾರ್ಟರ್ ಆಗುತ್ತೆ. ಯೂಶಲಿ ಎಲ್ಲರೂ 1 ಕ್ವಾರ್ಟರ್ ಬಾಟಲನ್ನೇ ಬೈ ಮಾಡೋದು. ಸೊ ನೆಕ್ಸ್ಟ್ ಬಂದು ಫುಲ್ ಬಾಟಲ್ ಅಂದರೆ ಈ ಥರ ಒಂದು ಬಿಗ್ ಬಾಟಲಲ್ಲಿ ಬರುತ್ತೆ. ಇದರಲ್ಲಿ ಟೋಟಲ್ 4 ಕ್ವಾರ್ಟರ್ ಅಂದರೆ 720 ml ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಯೂಶಲಿ ಅವರು ನಿಮಗೆ 30 ml ಎಕ್ಸ್ಟ್ರಾ ಕೊಡ್ತಾರೆ, ಅಂದರೆ 750 ml ಒಂದು ಬಾಟಲಲ್ಲಿ ಸಿಗುತ್ತೆ, ಅಂದರೆ 25 ಪೆಗ್. ಸೊ ಇದೇ ಆಲ್ ಓವರ್ ಇಂಡಿಯಾ ಡ್ರಿಂಕ್ಸ್ನ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಡ್ರಿಂಕ್ಸ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್.